ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದಲ್ಲಿ ಕೋಟ್ಯಾಂತರ ಮಂದಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಕೋಟ್ಯಾಂತರ ಮಂದಿ ಮಹಾಕುಂಭಮೇಳದಲ್ಲಿ ಒಂದು ಕಡೆ ಪವಿತ್ರ ಸ್ನಾನ ಮಾಡಿರುವಂತದ್ದು. ಸಾಕಷ್ಟು ಜನ ಇನ್ನೂ ಕೂಡ ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದಾರೆ. ಗಂಗಾ ನದಿಯ ತ್ರಿವೇಣಿ ಅಮೃತ ಸ್ನಾನವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಭಕ್ತರು. ಬಳಿಕ ಅಲ್ಲಿಂದ ಕಾಶಿ ವಿಶ್ವನಾಥ ದರ್ಶನಕ್ಕೆ ವಾರಣಾಸಿಗೆ ತೆರಳುತ್ತಾ ಇದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಗಂಗಾಮಾಯಿಗೆ ಪೂಜೆಯನ್ನ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಅಪಾರ ಸಂಖ್ಯೆಯಲ್ಲಿ ಪೂಜಾ ಸಾಮಗ್ರಿ ಸೇರಿದಂತೆ ಪ್ಲಾಸ್ಟಿಕ್ ವಸ್ತುಗಳು ನದಿಯಲ್ಲೇ ಭಕ್ತರು ಎಸ್ತು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಫಾಯಿ ಕರ್ಮಚಾರಿಗಳು ಅತ್ಯಾಧುನಿಕ ಯಂತ್ರಗಳ ನೆರವಿನಿಂದ ನದಿಗೆ ಬಿದ್ದಿರುವಂತಹ ಕಸ ಕಡ್ಡಿಯನ್ನ ತೆಗೆಯುವ ಮೂಲಕ ಸಂಗಮದ ಸ್ನಾನಘಟ್ಟದಲ್ಲಿ ನೈರ್ಮಲ್ಯ ಹಾಗೂ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ. ಪ್ರಮುಖವಾಗಿ ಕೋಟ್ಯಾಂತರ ಭಕ್ತರು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ತಿಳಿದಿರುತ್ತೆ ಅಲ್ಲಿ ಸ್ವಚ್ಛತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಾಗಿ ನಾವು ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಮೊದಲೇ ಗಂಗೆಯನ್ನ ಅಪವಿತ್ರಗೊಳಿಸಬೇಡಿ, ಗಂಗೆಯನ್ನ ಪವಿತ್ರಗೊಳಿಸಿ, ಗಂಗೆಯಲ್ಲಿ ನಿರ್ಮಲವಾದಂತಹ ಶಾಂತಿಯುತವಾದಂತಹ ಆ ಗಂಗೆಗೆ ನಾವೆಲ್ಲರೂ ಕೂಡ ತಲೆಬಾಗಿ ನಮಸ್ಕಾರ ಮಾಡಬೇಕಾಗುತ್ತೆ. ಬಂದಂತಹ ಭಕ್ತರೆಲ್ಲರೂ ಕೂಡ ಗಂಗೆಯನ್ನ ಅಶುದ್ಧ ಮಾಡಿ ಹೋಗ್ತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಗಂಗೆಯನ್ನ ಶುಚಿಗೊಳಿಸುವ ವಿಚಾರವಾಗಿ ಒಂದು ಒಳ್ಳೆಯ ಯೋಜನೆಯನ್ನ ಕೈಗೊಂಡಿತ್ತು. ಅದಾದ ನಂತರವಾಗಿ ನೋಡಿ, ಈ ವರ್ಷದ ಆರಂಭದಲ್ಲಿ ಶುರುವಾದಂತಹ ಮಹಾಕುಂಭಮೇಳ 144 ವರ್ಷಗಳ ನಂತರ ಬಂದಂತಹ ಮಹಾಕುಂಭಮೇಳಕ್ಕೆ ಸಕಲ ತಯಾರಿಯನ್ನ ಮೊದಲೇ ಉತ್ತರ ಪ್ರದೇಶ ಸರ್ಕಾರ ಮಾಡ್ಕೊಂಡಿತ್ತು. ಯಾಕಂದ್ರೆ ಯುಪಿಯಲ್ಲಿ ಇರುವಂತಹ ಯೋಗಿ ಆದಿತ್ಯನಾಥ್ ಅವರು ಪ್ರಮುಖವಾಗಿ ಬಹಳ ಗಂಭೀರವಾದ ರೀತಿಯಲ್ಲೇ ಈ ಕುಂಭಮೇಳ ಅಂದ ತಕ್ಷಣ ನಮ್ಮ ಭಾರತ ದೇಶ ಹಿಂದೂ ಸಂಸ್ಕೃತಿಯನ್ನ ಅದರ ಜೊತೆಗೆ ಆಚಾರ ವಿಚಾರಗಳನ್ನ ಪಾಲಿಸುವಂತಹ ದೇಶ. ಅಲ್ಲದೆ ಇನ್ನೊಂದೇನಪ್ಪಾ ಅಂತಂದ್ರೆ ಭಕ್ತರು ಇಷ್ಟರ ಮಟ್ಟಿಗೆ, ಅದು ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಕೋಟಿ ಭಕ್ತರು ಹೋಗಿ ಪವಿತ್ರ ಸ್ನಾನ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಸ್ವಚ್ಛತೆಯ ವಿಚಾರವಾಗಿ ಅತಿ ಹೆಚ್ಚಾಗಿ ಗಮನ ಹರಿಸಬೇಕಾಗುತ್ತೆ. ಹೋಗ್ ಬಂದಂತ ಸಾಕಷ್ಟು ಭಕ್ತರು ಹೇಳುವಂತದ್ದು ನಿಜವಾಗ್ಲೂ ಕೂಡ ಅಂದುಕೊಂಡಿರಲಿಲ್ಲ, ಅಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ. ಶೌಚಾಲಯ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಟೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿ ಬಂದಂತ ಜನರ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಆರಾಮದಾಯಕ. ಎಲ್ರೂ ಕೂಡ ಹೋಗ್ ಬನ್ನಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಅಹವಾಲನ್ನು ಕೂಡ ಕೊಡ್ಲಾಗ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲೇ